ದಾವಣಗೆರೆಯ ವಸತಿ ಶಾಲೆಯಿಂದ ವಿದ್ಯಾರ್ಥಿ ನಾಪತ್ತೆ. ಪುಷ್ಪ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ಶಾಲೆ ಅಲ್ಲಿ ವಿದ್ಯಾರ್ಥಿ ನಾಪತ್ತೆ ಆಗಿರುವಂಥದ್ದು. ದಾವಣಗೆರೆಯ ವಸತಿ ಶಾಲೆಯಿಂದ ವಿದ್ಯಾರ್ಥಿ ನಾಪತ್ತೆ ಆಗಿದ್ದಾನೆ. ಪುಷ್ಪ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ಶಾಲೆ ವಿದ್ಯಾರ್ಥಿ ಆತ. ನಿನ್ನೆ ರಾತ್ರಿ ಹಾಸ್ಟೆಲ್ನಿಂದ ವಿದ್ಯಾರ್ಥಿ ಜೀವನ್ ನಾಪತ್ತೆ ಆಗಿದ್ದಾನೆ. ದೇವರ ಹೊಸಹಳ್ಳಿಯ ಸತೀಶ್ ಸವಿತಾ ದಂಪತಿಯ ಪುತ್ರ ಇದ್ದ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವರ ಹೊಸಹಳ್ಳಿ 3 ವರ್ಷಗಳಿಂದ ಇದೇ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದ. 3 ವರ್ಷಗಳಿಂದ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ. 10ನೇ ತರಗತಿ ಓದ್ತಾ ಇದ್ದಂತ ಜೀವನ್ ನಿನ್ನೆ ದಿಢೀರಂತ ನಾಪತ್ತೆ ಆಗಿದ್ದಾನೆ. ಬೇರೆ ವಿದ್ಯಾರ್ಥಿಯ ಬಟ್ಟೆ ಹಾಕಿದ್ದನಂತೆ ವಿದ್ಯಾರ್ಥಿ ಜೀವನ್. ಗ್ರೌಂಡ್ನಲ್ಲೇ ಬಟ್ಟೆ ಬಿಚ್ಚಿಸಿದ್ರಂತೆ ಹಾಸ್ಟೆಲ್ ವಾರ್ಡನ್. ಬೇರೆ ವಿದ್ಯಾರ್ಥಿ ಬಟ್ಟೆ ಹಾಕೊಂಡಿದ್ದ. ಕಂಪ್ಲೇಂಟ್ ಮಾಡಿದ್ರೇನೋ ವಾರ್ಡನ್ ಗ್ರೌಂಡ್ನಲ್ಲೇ ಬಿಡಿಸಿದ್ದಾರೆ. ಅವಮಾನ ಆಗಿದೆ. ಎಲ್ಲ ವಿದ್ಯಾರ್ಥಿಗಳ ಎದುರು ಬಟ್ಟೆ ಬಿಚ್ಚಿಸಿದಂತ ಆರೋಪ. ಮನನೊಂದು ಮಗ ನಾಪತ್ತೆ ಅಂತ ತಾಯಿ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂಥದ್ದು ಪೋಷಕರು. ಅಲ್ಲಿನ ವಾರ್ಡನ್ನಿಂದನೇ ಈ ರೀತಿಯಾಗಿ ನನ್ನ ಮಗ ಓಡೋಗಿರೋದು, ನಾಪತ್ತೆ ಆಗಿರೋದು ಅಂತ ತಮ್ಮ ಮಗನನ್ನ ಹುಡುಕಿ ಕೊಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನ್ ಗಲಾಟೆ ಮಾಡಿದಾನೆ ಅಂತ ಕೇಳಿದೆ. ಏನು ಗಲಾಟೆ ಮಾಡಿಲ್ಲ ಅಂತ ಆರಕ್ಷಕರು ನಮಗೆ ಹೆಲ್ಪ್ ಮಾಡಲಿಕ್ಕೆ ನಾಗರಿಕರಿಗೆ ಫೀಲ್ಡ್ ಅಲ್ಲಿ ಆಟ ಆಡ್ತಿದ್ದು ಆಂಟಿ. ಅದೋ ಬಟ್ಟೆ ಫ್ರೆಂಡ್ ಬಟ್ಟೆ ಹಾಕ್ಕೊಂಬಂದಿದ್ದ. ಅದಕ್ಕೆ ವಾರ್ಡನ್ ಬಟ್ಟೆ ಬಿಚ್ಚು ಅಂತ ಅಂದ. ನಾನು ಬಿಚ್ಚಲ್ಲ ಅಂದ. ಹೆಣ್ಮಕ್ಳೆಲ್ಲ ಇದ್ರು. ಇಲ್ಲ ನಾನು ಬಿಚ್ಚಲ್ಲ ಅಂದ. ಆದರೂ ಬಿಚ್ಚು ಅಂತ ಅಂದ. ಆಮೇಲೆ ಹೆಣ್ಮಕ್ಳೆಲ್ಲ ಹೋದ್ಮೇಲೆ ಬಟ್ಟೆ ಬಿಚ್ಚಿದಾನಿ. ಬಟ್ಟೆ ಬಿಚ್ಚಿ ಮೇಲ್ಗಡೆ ಓಡೋಯ್ದಾನಿ. ಓಡೋಗಿ ಇದಕ್ಕೆ ಅವಮಾನಕ್ಕೆ ಅವನು ಏನೋ ಮಾಡ್ಕೊಂಡಾನ. ಇದನ್ನ ನನಗೆ ಗೊತ್ತಿಲ್ಲ. ಏನು ಇವರೇ ಏನಾರ ಮಾಡಿದ್ರ ನನಗೆ ಗೊತ್ತಿಲ್ಲ. ನನ್ನ ಮಗು ಬೇಕಷ್ಟೇ. ಗ್ರೌಂಡಲ್ಲಿ ಓಡಿದಾನಷ್ಟೇ. ಬಟ್ಟೆ ಪ್ಯಾಂಟು ಜರ್ಕಿ ಹಾಕಿ ನೈಟ್ ಓಡಿರೋದು ಅವನೇ. ಓಡಿದಾನಷ್ಟೇ. ಅಲ್ಲೇ ನಾವೀಗ ಹೋಗಿದ್ವಲ್ಲ ಒಳಗೆ ಗ್ರೌಂಡಲ್ಲಿ ಓಡಿದಾನೆ. ಮುಂದೆ ಕಾಂಪೌಂಡ್ ಹತ್ತಿದ್ದು ಅದೇನೋ ವಿಡಿಯೋ ಇಲ್ಲ. ಅಷ್ಟು ಮಾತ್ರ ಇದೆ. ಓಡಿರೋದಷ್ಟೇ ಇದೆ. ಇವ್ರು ಯಾರು ಬಟ್ಟೆ ಬಿಚ್ಚಕ್ಕೆ? ನಾವು ಕಳ್ಸಿರೋದು ಅದಕ್ಕೆ ವಿದ್ಯಾಭ್ಯಾಸಕ್ಕೆ. ಬಿಚ್ಚುತ್ತಾರ ಇವ್ರ ಬಟ್ಟೆಯ? ಬಿಚ್ಚನ ರೋಡಲ್ಲಿ ಇವ್ರನ್ನ. 8:30 ಕಳೆದವರು 10:10ಕ್ಕೆ ನಮಗೆ ಕಾಲ್ ಮಾಡಿ ತಿಳಿಸಿದ್ದಾರೆ ನಮ್ಮ ಅತ್ತಿಗೆಗೆ. ನಾವು ಅದೇ ತಕ್ಷಣವೇ ಕಡೂರು, ಬೀರೂರು, ಈ ಕಡೆ ಹೊಸದುರ್ಗ, ಈ ರೈಲ್ವೆ ಸ್ಟೇಷನ್ನು, ಇವೆಲ್ಲ ಬಸ್ ಸ್ಟ್ಯಾಂಡ್ಗಳಿಗೆಲ್ಲ, ಹೊಳಲ್ಕೆರೆ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ ಒಬ್ಬ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಈ ಥರ ಅಂತೇಳಿ ಭಾವಚಿತ್ರ ಹಾಕಿ ನಾವು ನೋಡ್ಕೊಂತ ಸೀದಾ ದಾವಣಗೆರೆಗೆ 2 ಗಂಟೆ ಹೊತ್ತಿಗೆ ರೀಚ್ ಆದವು. 1:30-2 ಗಂಟೆ ಅಷ್ಟೊತ್ತಿಗೆ. ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಕೇಳಿದರೆ ಇವರು ಯಾವುದೋ ರೀತಿಯಾದ ಇದನ್ನು ಒಪ್ಕೊಂಡಲ್ಲೇ ಆ ಥರ ಆಯಿತು, ಈ ಥರ ಆಯಿತು. 8 ಅಲ್ಲ ರೀ 10 ಗಂಟೆಗೆ ಫೋನ್. ಆಮೇಲೆ ಇವರು ಯಾವುದೇ ಪೊಲೀಸ್ ಹೆಲ್ಪ್ ತೊಗೊಂಡಿಲ್ಲ. ಅಷ್ಟೊತ್ತಾದರೂ ಕಂಪ್ಲೇಂಟು ಮಾಡಿಲ್ಲ ಯಾವ ಪೊಲೀಸಿಗೂ. ದಯಮಾಡಿ ಇಲ್ಲಿಂದ ಒಬ್ಬ ಹುಡುಗ ಹಾಸ್ಟೆಲ್ನಿಂದ ಮಿಸ್ ಆಗಿದ್ದಾನೆ. ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಇಲ್ಲಿ 9:30 ಗಂಟೆಯಲ್ಲಿ ಇಲ್ಲೇ ಮೆಕ್ಡಾನಲ್ ಹತ್ರ ಒಂದು ಟೀ ಶಾಪ್ನಲ್ಲಿ ಆ ಹುಡುಗ ಕಂಡು ಬಂದಿದ್ದು. ಟೀ ಕುಡಿದು ಅವ್ರನ್ನ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಇಲ್ಲಿ ಹುಡುಕ್ಲಿಕ್ಕೆ ಕಳಿಸಿದ್ದೀವಿ. ಭಯ ಪಡುವಂಥ ಅವಶ್ಯಕತೆ ಇಲ್ಲದ್ರಿಂದ ಮಗು ಇನ್ನು 1-1.5 ತಾಸಲ್ಲಿ ಇಲ್ಲಿ ಕಾಲೇಜ್ ಹತ್ರ ಸ್ಕೂಲ್ನಲ್ಲಿ ಬರುತ್ತಾನೆ. ವಾರ್ಡನ್ ಯಾರು ಸೈದಿದ್ದು? ವಾರ್ಡನ್ ಹೆಸರೇನು? ವಾರ್ಡನ್ ಇಲ್ಲ ಸರ್. ವಾರ್ಡನ್ ಏನೋ ಇದೆ. ಅದು ಗುಂಟ್ರಿನಲ್ಲಿ ನಾವು ಅದನ್ನು ಡಿಸ್ಕಷನ್ ವಿತ್ ಆ್ಯಂಡ್ ವಿಲ್ ಟೇಕ್ ನೆಸೆಸರಿ ಆಗಿ ಆ ಮಗುನ ಕರೆಸೋ ಜವಾಬ್ದಾರಿ ನಾವು ತೊಗೊಳ್ತೀವಿ. ಇನ್ನು 1-1.5 ಗಂಟೆ ಒಳಗೆ ಆ ಮಗು ಇಲ್ಲಿರುತ್ತೆ. ಅಂದರೆ ಮಕ್ಕಳ ಎದುರುಗಡೆ ಬಟ್ಟೆ ಎಲ್ಲ ಬಿಚ್ಚೋದು ಈ ಥರದ ಅದು ನಮಗಿನ್ನೂ ಗೊತ್ತಿಲ್ಲ ಸರ್. ನಮ್ಗೆ ಆ ಕ್ಲಾರಿಟಿ ಇಲ್ಲ. ನಾವು ಕ್ಲಾರಿಟಿ ಇಲ್ದಂಗೆ ಹೆಂಗೆ ಮಾಡೋದು? ಆ ಥರ ಯಾರೂ ಮಾಡಲ್ಲ ಸರ್. ಯಾಕಂದರೆ ಇಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇನ್ನೂ ಮಟ್ಟ ನಮ್ಮ ನೋಟಿಸಿಗೆ ಬಂದಿಲ್ಲ. ಅದು ಏನು ಅನ್ನೋದು ವಿಚಾರ ಮಾಡಿ ನಿಮಗೆ ಅವನು ಬಟ್ಟೆ ನೋಡ್ತೀನಿ ನಾನು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ದೂರ ಏನಂತ ದಾಖಲಾಗಿದೆ? ಮತ್ತೊಂದು ಕಡೆ ಕಾಲೇಜ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಈಗ ಸಿಕ್ಕಿದಾನೆ, ಆ ಹುಡುಗನ ಕರ್ಕೊಂಬರುವಂಥ ಕೆಲಸ ಆಗ್ತಾ ಇದೆ ಅಂತ. ಸಿಕ್ಕಿದಾನಂತ ಯಾವ ಕಾರಣಕ್ಕೋಸ್ಕರ ಓಡೋಗಿದ್ದಂತೆ? ಆ್ಯಕ್ಚುಲಿ ಅಸಲಿಯಾಗಿ ಆಗಿರೋದೇನಲ್ಲಿ? ಪೃಥ್ವಿರಾಜ್, ಏನು ಹುಡುಗ ಏನಿದ್ದಾನೆ ಬಾಲಕ ವಿದ್ಯಾರ್ಥಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವರ ಹೊಸಹಳ್ಳಿ ಗ್ರಾಮದವರು. ಏನು ಕಳೆದ ಒಂದು 3 ವರ್ಷಗಳಿಂದ ಇಲ್ಲೇ ವಿದ್ಯಾಭ್ಯಾಸಕ್ಕೆ ದಾವಣಗೆರೆ ವಸತಿ ಶಾಲೆ ಆದಂತಹ ಪುಷ್ಪ ಮಹಾಲಿಂಗಪ್ಪ ಶಾಲೆಗೆ ಹಾಕಿರ್ತಾರೆ. 8-9 ಮುಗಿಸ್ತಾನೆ. ಈ ಸಾರಿ SSLC ಇರ್ತಾನೆ. ಆದ್ರೆ ಆತ ಏನು ಸ್ನೇಹಿತರ ಒಂದು ಬಟ್ಟೆಯನ್ನ ಏನು ಈ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಳ್ಳುವಂತ ಒಂದಿಷ್ಟು ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವ್ರ ಸ್ನೇಹಿತರೆಲ್ಲ ಒಟ್ಟಿಗೆ ಇವ್ನ ಡ್ರೆಸ್ ಅವ್ನು ಹಾಕೊಳೋದು, ಅವ್ನ ಡ್ರೆಸ್ ಇವ್ನು ಹಾಕೊಳೋದು ಆಗಿರ್ತಾರೆ. ಅವನ ಸ್ನೇಹಿತನ ಡ್ರೆಸ್ ಹಾಕೊಂಡು ಹೋಗಿದಾರೆ ಅಂತ ಹೇಳಿ ಆ ಹಾಸ್ಟೆಲ್ ವಾರ್ಡನ್ ಅವರು ಏನು ನಿನ್ನೆ ಸಂಜೆ ಆ ಗ್ರೌಂಡ್ಗೆ ಹೋದಂತ ಸಂದರ್ಭದಲ್ಲಿ ನೀನು ಬೇರೆಯವ್ರ ಬಟ್ಟೆ ಯಾಕೆ ಹಾಕೊಳ್ತೀಯಾ ಅಂತ ಹೇಳಿ ಒಂದಿಷ್ಟು ಗದರಿಸಿರುವಂತದ್ದು. ಅದಾದ ಬಳಿಕ ಅಷ್ಟೇ ಆಗಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಆದ್ರೆ ಆ ವಾರ್ಡನು ಆ ಯುವಕನ ಬಟ್ಟೆಯನ್ನ ಅದೇ ಗ್ರೌಂಡ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಎದುರೇ ಬಿಚ್ಚಿಸಿ ನೀನು ಹಾಗೆ ಹೋಗು ರೂಮ್ಗೆ ಅಂತ ಹೇಳಿ ಕಳಿಸಿರೋದು.
ಈಗ ಸದ್ಯಕ್ಕೆ ಅಲ್ಲಿ ಆತನ ಸ್ನೇಹಿತರು ಹೇಳಿರುವಂತದ್ದು. ಹಾಗಾಗಿ ಆತ ಮನನೊಂದು ನಿನ್ನೆ ರಾತ್ರಿ ಏನು ಹಾಸ್ಟೆಲಿಂದ ಹೊರಗಡೆ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಏನು ಅನ್ನೋದವರೆಗೂ ಇದುವರೆಗೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಪೋಷಕರು ಮಾತ್ರ ಏನು ನಿನ್ನೆ ರಾತ್ರಿ 2 ಗಂಟೆಯಿಂದನೂ ಕೂಡ ಸಂಪೂರ್ಣವಾಗಿ ದಾವಣಗೆರೆ ಎಲ್ಲ ಕಡೆ ಸುತ್ತಿದ್ದಾರೆ. ಅದಲ್ಲದೆ ಕೂಡ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿರುವಂತದ್ದು. ಆದ್ರೆ ಎಲ್ಲೂ ಕೂಡ ಸುಳಿವು ಸಿಕ್ಕಿಲ್ಲ. ಆದ್ರೆ ಏನು ಶಾಲಾ ಆಡಳಿತ ಮಂಡಳಿಯವರು ಮಾತ್ರ ಏನಿದೆ ಅವರು ಸಬೂಬನ್ನ ಕೊಡ್ತಾರೆ. ನಾವು ಇವಾಗ ಬೆಳಗ್ಗೆ ನೋಡಿದ್ವಿ, ಇಲ್ಲಿ ಟೀ ಕುಡ್ದೋಗಿದ್ದ, ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಇವ್ರು 1:15 ಒಳಗೆ ಸಬೂಬನ್ನ ಅಂತ ಹೇಳ್ತಾರೆ. ಹೇಳಿದಾರಲ್ಲ, ನೋಡೋಣ ಬಿಡಿ ಸಂಜೆ 1:15 ಒಳಗೆ ಕರ್ಕೊಂಡ್ ಬರ್ದೇ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ಅಸಲಿಯಾಗಿ ಆಗಿರೋದೇನು ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು